ಸ್ಟೋರಿ ನೆನಪಾಗತ್ತೆ ಇಲ್ಲಿ. ಅನೇಕರು ಈ ಈ ಭೂಮಿ ಮೇಲೆ ಮಾಡೋದು ಒಂದೇ ಒಂದು ಏನಂದ್ರೆ ಒಂಥರ ಆ ತೆಲುಗಲ್ಲಿ ಹೇಳ್ತಾ ಇರ್ತಾರೆ, ಗುಡ್ಡಿಗೆ ಫಾಲೋ ಇದೆ ಅಂತ ಹೇಳ್ತಾರೆ. ಅಂದ್ರೆ ಬ್ಲೈಂಡ್ ಆಗಿ ಫಾಲೋ ಮಾಡ್ತಾರೆ. ಯಾಕಂದ್ರೆ ಯಾವ ರೀತಿ ಅಂದ್ರೆ ನನ್ನ ತಂದೆ ಬಿಸ್ನೆಸ್ ಮಾಡ್ತಾ ಇದ್ರು, ನಾನು ಬಿಸ್ನೆಸ್ ಮಾಡ್ತಾ ಇರ್ತೀನಿ. ಏನಕ್ಕೆ ಮಾಡ್ತೀನಿ, ಏನಕ್ಕೂ ಮಾಡಿದ್ರೆ ಏನು ಬರುತ್ತೆ, ಕೊನೆಯದಾಗಿ ಏನಾಗತ್ತೆ, ಏನಾದರೂ ಬರುತ್ತಾ, ನೀವು ಸಂಪಾದನೆ ಮಾಡಿರೋದು ನಿಮ್ಮ ಜೊತೆಗೆ ಬರುತ್ತಾ, ನಿಮ್ಮ ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಮಕ್ಕಳಾಗ್ಬೋದು, ಹೆಂಡತಿ ಆಗ್ಬೋದು, ನೀವು ಒಡವೆಲೆ ಆಗ್ಬೋದು, ಪಾಸ್ತಿಗಳು ಏನಾದ್ರು ನಿಮ್ಮ ಜೊತೆಗೆ ಬರುತ್ತಾ ಹೋಗುವಾಗ. ಏನು ಬರೋದಿಲ್ಲ ಅಂತ ಎಲ್ಲ ಗೊತ್ತಿದ್ರು ಅವ್ರು ಮಾಡ್ತಾ ಇದ್ರು, ನಾನು ಮಾಡ್ತಾ ಇದ್ದೀನಿ, ಅವ್ರು ಮಾಡ್ತಾ ಇದ್ರು, ಇಷ್ಟೇ ನಮ್ಮ ಸ್ಟೋರಿ ಎಲ್ಲ. ಇಲ್ಲಿ ಒಂದು ಕಥೆ ಏನಂದ್ರೆ, ಒಂದು ದೊಡ್ಡ ರಾಣಿ ರಾಜು ಎಲ್ಲ ಇದ್ರು. ಅವು ಆ ಪ್ಯಾಲೇಸ್ ಅಲ್ಲಿ ಈ ಬಟ್ಟೆಗಳು ಏನ್ ಮಾಡ್ತಾರೆ, ಹೊಗೆ ತರ, ಅಂದ್ರೆ ಹೊಗೆ ಮಾಡ್ತಾರಲ್ಲ. ಸೊ ಹೊಗೆಯವರು ಇರ್ತಾರಲ್ಲ, ಅಂದ್ರೆ ನಾವು ತೆಲುಗಲ್ಲಿ ಚಾಕಲಿ ಅಂತ ಹೇಳ್ತೀವಿ. ಬಟ್ಟೆ ಹೊಗೆಯವರು ಅಂತ ತಿಳ್ಕೊಳ್ಳಿ, ಓಕೆ. ಸೊ ಆ ವ್ಯಕ್ತಿ, ಆ ಸ್ತ್ರೀ ಪ್ರತಿಯೊಂದು ದಿವಸ ರಾಣಿ ದುಸ್ತುಗಳೆಲ್ಲ ಚೆನ್ನಾಗಿ ಒಯ್ಯೋದು ಮತ್ತು ಅಲ್ಲಿ ಡ್ರೈ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ತುಂಬಾ ಅನುಕೂಲವಾಗಿ ಅವರು ಒಂಥರ ಆಪ್ಯಾಯವಾಗಿ ನೋಡ್ಕೊತಾ ಇರ್ತಾರೆ. ಆ ರಾಣಿಯನ್ನು ಅದೇ ಆಪ್ಯಾಯ ನೋಡ್ಕೊತಾರೆ, ರಾಣಿ ಸಹ ಅವ್ರನ್ನು ತುಂಬಾ ಆಪ್ಯಾಯವಾಗಿ ನೋಡ್ಕೊತಾ ಇರ್ತಾರೆ. ಆ ರೀತಿಯಲ್ಲಿ ನಡೀತಾ ಇತ್ತು. ಒಂದ್ ದಿವಸ ಇರೋದಿರೋದಕ್ಕೆ ಆ ಆ ಚಾಕಲಿ ಅಂದ್ರೆ ಆ ವಾಷಿಂಗ್ ವುಮೆನ್ ಏನಾಯ್ತು, ತುಂಬಾ ಅಲಿತಾ ಇರ್ತಾರೆ ಸಡನ್ ಆಗಿ. ರಾಣಿ ನೋಡ್ತಾರೆ, ಏನ್ ಕೇಳ್ಬೇಕು ಇವ್ನು, ಕೇಳಿದ್ರೆ ಚೆನ್ನಾಗಿರಲ್ಲ, ಯಾಕೆ ಅಲಿತಾ ಇದ್ರ ಅಂತ ಗೊತ್ತಿಲ್ಲ. ಅವ್ರು ನೋಡಿದ ತಕ್ಷಣ ಇವ್ರು ಅಲಿಯೋದು ಸ್ಟಾರ್ಟ್ ಮಾಡ್ತಾರೆ. ಇವ್ರು ಅಲಿಯೋದು ಸ್ಟಾರ್ಟ್ ಮಾಡಿದಂದ್ರೆ ರಾಣಿ ಅಲಿತಾ ಇದೆ ಅಂದ್ರೆ ರಾಜು ಸುಮ್ಮನೆ ಇರ್ತಾನ? ಓ, ರಾಣಿ ಅಲಿತಾ ಇದ್ರೆ ಏನೋ ಕಾರಣ ಇದೆ ಅಂತ ಹೇಳ್ಬಿಟ್ಟು ರಾಜುನು ಅಲಿಯೋದು ಶುರು ಮಾಡ್ತಾನೆ. ರಾಜು ಅಲಿಯೋದು ಶುರು ಮಾಡಿದ್ಮೇಲೆ ಮಂತ್ರಿ ಅವರೆಲ್ಲ ಇರ್ತಾರಲ್ಲ, ಅಬ್ಸರ್ವ್ ಮಾಡ್ತಾರೆ, ರಾಜು ಅಲಿತಾ ಇದ್ದಾನಂದ್ರೆ ಏನು ದೊಡ್ಡದು ಇಲ್ಲೇ ಇದೆ ಅಂತ ಅವರು ಅಲಿಯೋದು ಶುರು ಮಾಡ್ತಾರೆ. ಮತ್ತೆ ಅದೆಲ್ಲ ಆದ್ಮೇಲೆ ಸುತ್ತು ಅರಮನೆಗೆ ಆ ಕಡೆ ಇರ್ತದಲ್ಲ, ಮತ್ತೆ ಭಟುಗಳು ಈ ಸೈನ್ಯ ಗಿನ್ಯ ಎಲ್ಲ ಅವರು ಅಲಿಯೋದು ಶುರು ಮಾಡ್ತಾರೆ. ಇವರೆಲ್ಲ ನೋಡಿ ಆ ರಾಜ್ ಮಹಲ್ ಪ್ಯಾಲೇಸ್ ಅರಮನೆ ಪಕ್ಕದಲ್ಲಿರುವಂತ ಮನೆಗಳೆಲ್ಲ ಊರಲ್ಲಿ ಅವರು ಅಲಿಯೋದು ಶುರು ಮಾಡ್ತಾರೆ. ಇವರೆಲ್ಲ ಅಲಿತಾ ಇದ್ರಲ್ಲ, ಇವ್ರು ಅಲಿಯೋದು ಶುರು ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಹೋಗ್ತಾ 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 ಕೊನೆಗೆ ಊರೆಲ್ಲ ಏನಂದ್ರೆ ಎಲ್ಲ ಅಲಿಯೋದೆ. ಕೊನೆಗೆ ಆ ಊರಿಗೆ ಒಂದು ಸಾಧು ಎಂಟರ್ ಆಗ್ತಾನೆ. ಎಂಟರ್ ಆದ ತಕ್ಷಣ ಫಸ್ಟ್ ಮನೆಗೆ ಹೋಗ್ತಾನೆ. ಅವನು ಅಲಿತಾ ಇರ್ತಾನೆ. ಏನಪ್ಪ ನೀವು ಅಲಿತಾ? ಇಲ್ಲ, ಪಕ್ಕ ಮನೆಯವ್ರು ಅಲಿತಾ ನಾನು ಅಲಿತಾ ಇದ್ದೀನಪ್ಪ. ಅದೇ ಅಲ್ಲಿಂದ ಅಲ್ಲೇ ಹಂಗೆ ನೋಡ್ಕೊಂಡು ಶೋಧನೆ ಮಾಡ್ಕೊಂಡು 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 ಬರ್ತಾನೆ. ರಾಜ್ ಇಲ್ಲಿ ಅರಮನೆಗೆ ಬರ್ತಾನೆ, ಪ್ಯಾಲೇಸ್ ಬರ್ತಾನೆ. ಅಲ್ಲಿ ನೋಡಿದ್ರೆ ಎಲ್ಲರೂ ಮಂತ್ರಿಗಳೆಲ್ಲ, ಯಾಕಪ್ಪ ನೀವು ಅಲಿತಾ? ರಾಜು ಅಲಿತಾ ಇದ್ರಲ್ಲ. ರಾಜ ಹತ್ರ ಹೋಗಿ, ಏಕೆ ನೀವು ಅಲಿತಾ ಇದ್ರಿ? ರಾಣಿ ಅಲಿತಾ ಇತ್ತು, ಅದಕ್ಕೆ ನಾನು ಅಲಿತಾ ಇದ್ದೇನೆ. ಹೌದಾ? ಅಯ್ಯಮ್ಮನ ಹೋಗಿ ಕೇಳ್ತಾನೆ, ಯಾಕೆ ಅಲಿತಾ ಇದ್ರಿ? ಅದೇ ಆ ಚಾಕ್ ಅಲಿದಾರಲ್ಲ, ಅವ್ಳು ಅಲಿತಾ ಇದ್ರು, ಅದಕ್ಕೆ ನಾನು ಅಲಿತಾ. ಹೌದಾ? ಅಲ್ಲಿಗೆ ಹೋಗಿ ಕೇಳ್ತಾನೆ, ಏನಕ್ಕಮ್ಮ ನೀವು ಅಲಿತಾ ಅಂದ್ರೆ, ನನ್ನ ಕತ್ತೆಯ ಮಗು ಸತ್ತೋಯ್ತು, ಅದಕ್ಕೆ ನಾನು ಅಲಿತಾ ಇದ್ದೆ ಅಂತ ಹೇಳ್ತಾರೆ. ಆ? ಆ? ಈ ತರ ಅಲ್ಲಿ ನೋಡಿದ್ರ, ಅಂದ್ರೆ ಏನಕ್ಕೆ ಏನಕ್ಕೆ ಮಾಡ್ತಾ ಇದೆ ಅಂದ್ರೆ ಅರ್ಥನೇ ಇಲ್ಲ. ನಾವು ಮಾಡೋದ್ರಲ್ಲಿ ಇದೇ ತರ ಆಗ್ತಾ ಇದೆ. ಆ? ನಾವೆಲ್ಲರೂ ಒಂದ್ ದಿವಸ ಹೋಗ್ಬಿಡ್ತೀವಿ, ನನ್ನ ಜೊತೆಗೆ ಏನು ಬರೋದಿಲ್ಲ. ಆ? ಆದ್ರೆ ಮಾಡೋದು ಮಾತ್ರ ಬಿಡಲ್ಲ. ಆತ್ಮಕ್ಕೂ, ಓಕೆ, ನಾವೆಲ್ಲರೂ ಆತ್ಮಗಲ ಅಂತ ಗೊತ್ತು, ಒಂದ್ ದಿವಸ ಈ ಶರೀರ ಬಿಟ್ಟು ಹೋಗ್ತೀವಿ ಅಂತ ಗೊತ್ತು. ಆದ್ರೆ ನಮ್ಮ ಆಸೆಗಳು, ದ್ವೇಷಗಳು, ಅಸೂಯೆಗಳು, ನಾವು ಇದರಲ್ಲಿ ಏನಾದ್ರು ಕಡಿಮೆ ಇದೀವಾ ಹೇಳಿ? ಯಾರಾದ್ರೂ ಕಡಿಮೆ ಇದ್ದಾರಾ? ಯಾಕಂದ್ರೆ ಅವ್ರು ಮಾಡ್ತಾ ಇದ್ರೆ, ನಮ್ಮ ತಂದೆ ಮಾಡ್ತಾ ಇದ್ರೆ, ನಾನು ಮಾಡ್ತಾ ಇದ್ದೆ ಅಷ್ಟೇ. ಏನಕ್ಕೆ ಮಾಡ್ತಾ ಇದ್ದೀನಿ? ನನ್ನ ಜೀವನ ಅರ್ಥ ಮಾಡಿಕೊಂಡು ನಾನೊಂದು ಆತ್ಮ ಪದಾರ್ಥ ಆಗಿದ್ದೀನಿ, ಒಂದ್ ದಿವಸ ಬಿಟ್ಟು ಹೋಗ್ತೀನಿ, ಯಾವುದು ಬರೋದಿಲ್ಲ ಅಂತ ಆ ಮಿನಿಮಮ್ ಅರಿವಿಲ್ಲ. ಅರ್ಥ ಆಯ್ತಾ? ಅದು ಇಟ್ಕೊಂಡ್ರೆ ನಮ್ಮ ಜೀವನ ಎಷ್ಟು ಸುಂದರವಾಗಿರ್ತದೆ ಅಂದ್ರೆ ನಿಜವಾಗಿ. ಸೊ ಅದ್ಭುತವಾದ ರೀತಿಯಲ್ಲಿ ನಾವು ಜೀವನ ನಡೆಸ್ಕೋಬಹುದು. ಏನು ಅನ್ನೋದೇ, ಪ್ರತಿಯೊಂದು ಕಲೆ ಪೋಷಣೆ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಧ್ಯಾನ ಜೊತೆಗೆ ಜ್ಞಾನ, ಜ್ಞಾನ ಜೊತೆಗೆ ಈ ಕಲೆಗಳೆಲ್ಲ ಪೋಷಣೆ ಮಾಡಿಕೊಂಡು ಒಂದೇ ಜೀವನದಲ್ಲಿ ಒಂದೇ ಜೀವನದಲ್ಲಿ ಎಲ್ಲಾದ್ರೂ ಮಾಡಿಕೊಂಡು ತುಂಬಿಕೊಂಡು ನಾವು ಇಲ್ಲಿಂದ ಪ್ರಯಾಣ ತುಂಬಾ ಸುಂದರವಾದ ರೀತಿಯಲ್ಲಿ ಮಾಡ್ಕೋಬಹುದು. ಸುಂದರವಾದ ಪ್ರಯಾಣ ಮಾಡಿಕೊಂಡು ನಮ್ಮ ಕೊನೆಯ ಕ್ಷಣಗಳಾಗ್ಲಿ, ಇಲ್ಲಿಂದ ಹೋಗೋದಾಗ್ಲಿ ಆನಂದ ಭರಿತವಲ್ಲಿ ನಾವು ಹೋಗ್ಬೋದು ಮೇಲಕ್ಕೆ. ಅಷ್ಟು ಸುಲಭವಾದ ಇದನ್ನು ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡಿದೆ ಗೊತ್ತಾ? ಈ ಭೂಮಿ ಎಷ್ಟು ಕಾಂಪ್ಲಿಕೇಟೆಡ್ ನಡೀತಾ ಇದೆ ಅರ್ಥ ಮಾಡ್ಕೊಳ್ಳಿ. ಏನ್ ಕಾಂಪ್ಲಿಕೇಶನ್ ಅಂದ್ರೆ, ಅವ್ರಿಗೆ ಕೋಟಿ ಬಂದ್ರೆ ಸಾಕಾಗಲ್ಲ, 100 ಕೋಟಿ ಬಂದ್ರೆ ಸಾಕಾಗಲ್ಲ, 1000 ಕೋಟಿ ಬಂದ್ರೆ ಸಾಕಾಗಲ್ಲ. ಏನಕ್ಕೆ ಮಾಡ್ತಾ ಇದ್ರೆ, ನಮ್ಮ ತಂದೆ ಬಿಸ್ನೆಸ್ ಮಾಡ್ತಾ, ನಾನು ಅದು ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ಏನಕ್ಕೂ ಮಾಡಿ ಏನು ಪ್ರಯೋಜನ? ಮುಂದೆ ಏನಾಗತ್ತೆ? ಆಮೇಲೆ ಏನಾಗತ್ತೆ? ಆ? ಇನ್ನು ಏನ್ ಸಾಧಿಸ್ತೀನಿ ನಾನು?
ಏನಾದರೂ ಸ್ವಲ್ಪ ಯೋಚನೆ ಇದೆಯಾ? ಈ ಸ್ಟೋರಿ ಅದಕ್ಕೆ ಹೇಳಿದ್ದು ನಾನು. ನಮ್ಮ ಜೀವನ ಹಾಗೆ ಸಾಗ್ತಾ ಇದೆ ಅಂತ. ಈ ಸ್ಟೋರಿ ಸಣ್ಣ ಸ್ಟೋರಿ, ಆದರೆ ಅದರಲ್ಲಿ ತುಂಬ ಒಂದು ನೀತಿ ಇದೆ. ಆ ನೀತಿ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಯಾವುದೋ ಕತ್ತೆ ಮಗು ಸತ್ತೋದ್ರೆ ಇದೆಲ್ಲ ಊರೆಲ್ಲ ಅಲಿಬೇಕು ಅದಕ್ಕೆ. ಹಂಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ಅಲ್ವಾ? ಅದಕ್ಕೆ ಮಿತ್ರರೇ, ಸೊ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಂಡು, ಓಕೆ, ಸಾರ್ಥಕ ಮಾಡ್ಕೊಂಡಕ್ಕೆ ಏನು ದೊಡ್ಡ ವಿಷಯ ಅಲ್ಲ. ಓಕೆ, ನಾನು ಆತ್ಮ ಪದಾರ್ಥ ಅನ್ನೋ ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ಅವಾಗ ನೀವು ಏನು ಮಾಡಿದ್ರೆ ಏನು, ನೀವೆಷ್ಟು ದೊಡ್ಡ ಕೋಟೀಶ್ವರ ಆದ್ರೇನು, ನೀವು ಒಂದು ಭಿಕ್ಷಕ ಆದ್ರೇನು, ಇನ್ನೊಂದು ಒಂದು ಕರ್ಷಕ ಆದ್ರೇನು, ಒಂದು ರೈತ ಆದ್ರೇನು, ಏನಿದೆ? ವಾಟ್ ಇಸ್ ದ ಡಿಫರೆನ್ಸ್? ವಾಟ್ ಡಿಫರೆನ್ಸ್ ಇಟ್ ಮೇಕ್ಸ್? ಟೆಲ್ ಮಿ. ಯು ಆರ್ ಎನಿವೇ ಲಿವಿಂಗ್, ಯು ಆರ್ ಎನಿವೇ ಗೋಯಿಂಗ್ ಔಟ್, ಯು ವಿಲ್ ನಾಟ್ ಬಿ ಹಿಯರ್ ಪರ್ಮನೆಂಟ್ಲಿ. ನಿಮ್ದು ಯಾವುದು ಶಾಶ್ವತ ಇಲ್ಲ ಇಲ್ಲಿ, ಹೋಗೋದು ಗ್ಯಾರಂಟಿ. ಅವಾಗ ನೀವು ಯಾರಾದ್ರೆ ಏನು, ಇರೋದವರೆಗೂ ಹ್ಯಾಪಿಯಾಗಿರಿ, ಡ್ಯಾನ್ಸ್ ಮಾಡಿ, ಮ್ಯೂಸಿಕ್ ಮಾಡ್ಕೊಳ್ಳಿ, ನಟನೆ ಮಾಡಿ, ಧ್ಯಾನ ಮಾಡಿ, ಜ್ಞಾನ ತಿಳ್ಕೊಳ್ಳಿ, ಏನಾದರೂ ಮಾಡಿ, ಎಲ್ಲದು ಮಾಡಿ, ಖುಷಿ ಖುಷಿಯಾಗಿ ಆರಾಮಾಗಿ ಮುಂದಕ್ಕೆ ಹೋಗಿ. ಜೀವನವೇ ಸುಂದರವಾದ ರೀತಿಯಲ್ಲಿ ನಾವು ತಿದ್ಕೋಬೇಕಾಗತ್ತೆ. ಅಷ್ಟೇ ಈ ಭೂಮಿ ಮೇಲೆ ನಾವು ಮಾಡಬೇಕಾದ್ರೆ. ಅರ್ಥ ಆಯ್ತಾ? ಥ್ಯಾಂಕ್ ಯು, ಧನ್ಯವಾದ.